ಎಲ್ರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ನಾಳೆ ಮೋನಿಶಾ ಏನು ರೂಮ್ ಬೇಕು ಅಂತ ಹೇಳ್ತಾ ಇದ್ಲು ನೋಡಿ ನನ್ನಲ್ಲಿ. ಸೊ ನಾನು ನಿಮ್ಮಲ್ಲಿ ಅದನ್ನು ಶೇರ್ ಮಾಡಿರಲಿಲ್ಲ. ತುಂಬ ದಿನಗಳಿಂದ ಹೇಳ್ತಾ ಇದ್ರು ನನಗೂ ಒಂದು ರೂಮ್ ಬೇಕು ಅಂತೇಳಿ. ಸೊ ಸೊ ನಾಳೆ ಏನಿದೆ ನೋಡಿ, ನಾಳೆ ಅವರು ರೂಮ್ನ ಮಾಡಬೇಕು ಅಂತ ಫೈಬರ್ ಅವರಿಗೆ ಹೇಳಿದ್ದೇವೆ. ಸೊ ನಾಳೆ ಅವರು ಬರ್ತಾರೆ. ಸೊ ತುಂಬ ದಿನಗಳಿಂದ ಹೇಳ್ತಾ ಇದ್ಲು ರೂಮ್ ಒಂದು ಬೇಕು ಅಂತ. ಅವಳಿಗೆ ರೂಮ್ ಒಂದು ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಬರ್ತೇನೆ ಅಂತ ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ನಾಳೆ ರೂಮ್ ಒಂದು ಸಪ್ರೇಟ್ ಆಗ್ತದೆ ಮನುಷ್ಯನದ್ದು. ಸೊ ತುಂಬ ಖುಷಿಯಲ್ಲಿ ಇದ್ಲು, ನಾಳೆ ಬರ್ತಾರೆ ಅಂತ ಹೇಳಿ. ನೋಡೋಣ. ಫೈಬರ್ ಅವರು ಬಂದರು ಇವತ್ತು ಬೆಳಗ್ಗೆನೇ ಬಂದರು. ಸುಮಾರು 10 ಗಂಟೆ ಆಗುವಾಗ ಬಂದರು. ಸೊ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದರು. ಎಲ್ಲ ಮನುಷ್ಯನದು ಹಾಸಿಗೆ ಎಲ್ಲ ಏನಿದೆ ನೋಡಿ ಅದನ್ನೆಲ್ಲ ಕೊಂಡೋಗಿ ಹೊರಗೆ ಹಾಕಿದೆ. ಸೊ ಇಲ್ಲಿ ಅವರು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಫೈಬರ್ ಇತ್ತು. ಸೊ ನಾನು ಈಸಿ ಆಗಲಿ ಅಂತೇಳಿ ಫೈಬರ್ ಇದು ಮಾಡಿದ್ದಾನೆ. ಮತ್ತೆ ಬೇಕಾದಾಗ ನಮಗೆ ತೆಗಿಬೋದು ಅನ್ನೋ ಉದ್ದೇಶದಿಂದ ಮನುಷ್ಯನಿಗೆ ರೂಮು ಬೇಡ ಅನಿಸಿದಾಗ ತೆಗೆಯುವ ಅಂಥೇಳಿ ನಾನು ಮಾಡಿಟ್ಟದ್ದು ನೋಡಿ. ಬಂದು ಮಧ್ಯಾಹ್ನ 12:30 ಆಗ್ತಾ ಬಂತು. ಸೊ ಕಂಟಿನ್ಯೂ ಆಗಿ ವೀಡಿಯೋ ಮಾಡಲಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡಿದೆ. ಅವಳಿಗೆ ತುಂಬ ಖುಷಿ ಇತ್ತು, ಬಂದರು ಒಮ್ಮೆ ಸಪ್ರೇಟ್ ಮಾಡ್ತಾರೆ ಅಂಥೇಳಿ. ಸೊ ಕೆಲಸ ನಡೀತಾ ಇದೆ. ಟಿ ವಿ ಒಂದು ಸೆಟ್ ಆಯಿತು. ಜುಗಾಡ್ ಮಾಡಿ ನೋಡಿ, ಮೋನಿಶನ ರೂಮು ರೆಡಿ ಆಯಿತು ಈ ರೀತಿ. ಸೊ ಒಮ್ಮೆ ಡೋರ್ ಹಾಕಿ ತೋರಿಸ್ತೇನೆ ನಿಮಗೆ. ನೋಡಿ, ಈ ರೀತಿ ಮನುಷ್ಯನ ರೂಮ್ ರೆಡಿ ಆಯಿತು. ಮನುಷ್ಯ ನೋಡಿ ಕ್ಲೀನಿಂಗ್ ಮಾಡೋ ಕೆಲಸ ನೋಡಿ. ಇಲ್ಲದಿದ್ದರೆ ಅವಳಿಗೆ ಹೇಳಬೇಕು ನಾನು, ಈಗಳ ಕ್ಲೀನ್ ಮಾಡ ಅಂತ ರಿಕ್ವೆಸ್ಟ್ ಮಾಡಬೇಕು. ಈಗ ನೋಡಿ ಅಂತೆ, ನಾನು ರಿಕ್ವೆಸ್ಟ್ ಮಾಡಲಿಕ್ಕಿಲ್ಲ, ಅವಳೇ ಮಾಡ್ತಾ ಇದ್ದಾಳೆ. ಮುಖದಲ್ಲಿ ಒಂದು ನಗು ನೋಡಿ ಅಂತೆ ಅವಳದು. ನೋಡಿ ಮುಖದಲ್ಲಿ ನಿನ್ನ ಮುಸುಟ್ಟು ತೋರಿಸು. ಯಬೋ ಅಷ್ಟು ಖುಷಿ. ಒಮ್ಮೆ ಇನ್ನೊಂದೇನೆಂದರೆ, ಇಲ್ಲಿ ಟಿ ವಿದ್ದು ಒಂದು ಕರೆಕ್ಟ್ ಮಾಡಿದರು. ಹಾಗೆ ವೈಫೈ ಇಡುವಂಥದ್ದನ್ನು ಕೂಡ ಕರೆಕ್ಟ್ ಮಾಡಿದರು. ಇನ್ನು ಬಾತ್ರೂಮಿಗೆ ನಮಗೆ ಟವಲ್ ಹಾಕಲಿಕ್ಕೆ ಒಂದು ರಾಡ್ ಹಾಕಬೇಕಿತ್ತು. ಬಟ್ ಅದು ಅವ್ರು ತಂದ ರಾಡ್ ಸ್ವಲ್ಪ ಸಣ್ಣದಿದೆ. ಸೊ ಅದಕ್ಕೆ ರಾಡ್ ಹಾಕಲಿಕ್ಕೆ ಅಂತೇಳಿ ಪಿನ್ ಮಾಡಿ ಹೋಗಿದ್ದಾರೆ. ಇನ್ನು ಬಂದು ಹಾಕ್ತೇನೆ ಅಂತ ಹೇಳಿದರು. ಸೊ ಈಗ ಮೋನಿಶನ ರೂಮು ರೆಡಿ ಆಯಿತು. ಇನ್ನೂ ಕೂಡ ಕ್ಲೀನಿಂಗ್ ಇದೆ ತುಂಬ. ಸೊ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ, ಇದರಲ್ಲಿ ಬ್ರಷಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಈಗ ಎಷ್ಟು ಗಲೀಜಾಗಿದೆ ನೋಡಿ, ಇಲ್ಲಿ ಇನ್ನೂ ಕ್ಲೀನ್ ಮಾಡಬೇಕಷ್ಟೆ. ಸೊ ಈ ಕಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಮನುಷ್ಯ ಫುಲ್ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ಲು ನೋಡಿ. ಯಾವ ರೀತಿ ಆಯಿತು ಅಂತ ನೋಡಿ. ಎಲ್ಲ ಬೆಡ್ಶೀಟ್ ಎಲ್ಲ ಹಾಕಿದ್ಲು, ರೆಡಿ ಮಾಡಿದ್ಲು. ಸೊ ಲೈಟ್ ಹಾಕೋಣ ನೋಡಿ, ಈ ರೀತಿ ರೆಡಿ ಮಾಡಿದ್ಲು. ಸೊ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಬಿಟ್ಟು ನೋಡಿ, ರೆಡಿ ಆಯಿತು. ಸೊ ಇನ್ನೂ ತಿನ್ನಲಿಕ್ಕೆ ಕೂತ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ.
ಕರಿಮೆಣಸು ಮೊನ್ನೆ ಚೂರು ತೆಗೆದಿದ್ವಿ, ಬಟ್ ಇವತ್ತು ವಾಪಸ್ ಇನ್ನೊಂದು ಮರದಲ್ಲಿತ್ತು, ಅದಕ್ಕೆ ತೆಗಿಬೇಕು ಅಂತೇಳಿ ಏನೇ ಎಲ್ಲ ಇವರು ನಿನ್ನೆ ಇಟ್ಟು ಹೋಗಿದ್ದಾರೆ. ಸೊ ನಾನೇ ತೆಗಿಯುವ ಅಂತ ಅಂದ್ಕೊಂಡಿದ್ದಾನೆ. ನನಗೆ ಏಣಿ ಹತ್ತಲಿಕ್ಕೆ ತುಂಬ ಹೆದರಿಕೆ, ಯಾಕಂದರೆ ಈಗ ಕೆಳಗೆ ನೋಡಿದಾಗ ನನಗೆ ತಲೆ ಸುತ್ತು ಬಂದಾಗೆ ಆಗ್ತದೆ. ಹಾಗಾಗಿ ನಾನು ಹೋಗೋದು ಕಡಿಮೆ. ಇವತ್ತು ಇಷ್ಟೇ ಎತ್ತರಕ್ಕೆ ಹೋಗಿದ್ದೇನೆ ಅಷ್ಟೇ, ಹೋಗಿ ತೆಗಿತಾ ಇದ್ದೇನೆ. ಸೊ ಮತ್ತೆ ಮೋನಿಷನಲ್ಲಿ ಹೇಳಿದೆ, ನನಗೆ ನೀನು ಹೆಲ್ಪ್ ಮಾಡು, ಇಲ್ಲದಿದ್ದರೆ ಆಗೋದಿಲ್ಲ, ನನಗೆ ಅದು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಮತ್ತು ಮೋನಿಷ ಹೆಲ್ಪ್ ಮಾಡಿಲ್ಲ. ಮೋನಿಷನದ್ದು ನಾನು ಯಾವುದೇ ರೀತಿಯ ವೀಡಿಯೋ ಮಾಡಲಿಲ್ಲ, ಬೇಡ ಅಂಥೇಳಿ. ಅವಳು ಹೋಗಿ ಎಲ್ಲ ತೆಗೆದ್ಲು. ಆದರೂ ಕೂಡ ಇನ್ನೂ ಕೂಡ ಮರದಲ್ಲಿ ಇದೆ, ನಮಗೆ ತುಂಬ ಎತ್ತರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನೂ ಮಂಗನದ್ದು ಸರದಿ, ಮಂಗ ಬಂದು ತೆಗೆದು ತಿಂದು ಹೋಗ್ತದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಬೇರೆ ಯಾರನ್ನಾದರೂ ಕರೆಯೋಣ ಅಂತ ಹೇಳಿದರೆ ನಮಗೆ ಧೈರ್ಯ ಇಲ್ಲ, ಆ ಮರ ತುಂಬ ದೊಡ್ಡದಿದೆ, ಸುಮ್ಮನೆ ಯಾಕೆ ನಮ್ಮಿಂದ ಬೇರೆಯವ್ರಿಗೆ ರಿಸ್ಕ್ ಅಂಥೇಳಿ. ತುಂಬ ಎತ್ತರದಲ್ಲಿದೆ ಮರ, ಹಾಗಾಗಿ ನಾವು ಅದರಲ್ಲಿ ತುಂಬ ಕರಿಮೆಣಸು ಇದೆ, ತೆಗೆಯೋದಕ್ಕೆ ಮಾತ್ರ ಆಗೋದಿಲ್ಲ. ಇನ್ನೂ ಕೂಡ ಇದೆ ಕರಿಮೆಣಸು, ಕೆಳಗಿನ ಗಿಡಗಳಲ್ಲಿ ಇದೆ, ಅದನ್ನು ಕೂಡ ತೆಗಿಬೇಕು. ತೆಗೆಯೋದಕ್ಕೆ ಯಾರಿಲ್ಲ, ನಾನೇ ತೆಗಿಬೇಕು. ಸೊ ಸ್ವಲ್ಪ ಸ್ವಲ್ಪ ತೆಗಿತಾ ಇರ್ತೇನೆ. ಸೊ ಸಿಗೋಣ, ಇನ್ನೊಂದು ಸರಿ ಸಿಗೋಣ. ತುಂಬ ದಿನಗಳಿಂದ ನಾನು ಇಲ್ಲಿ ಬಂದಿರಲಿಲ್ಲ ಪಟ್ಲಕ್ಕೆ. ಸೊ ನನ್ನ ಮನೆಗೆ ನಾನು ಇನ್ನೊಂದು ಮನೆಯಲ್ಲಿದ್ದೆ ಅಲ್ವ, ಅಲ್ಲಿ ಬರಲಿಲ್ಲ. ನೋಡಿ ಯಾವ ರೀತಿ ಆಗಿದೆ ನೋಡಿ, ಒಬ್ಬರು ಇಲ್ಲದಾಗ ಆಗಿದೆ, ಯಾರೂ ಇಲ್ಲದಾಗ ಆಗಿದೆ. ಸೊ ಇವರು ಬರ್ತಾರೆ ಡೈಲಿ ಇಲ್ಲಿಗೆ, ಬಟ್ ಏನು ಕ್ಲೀನ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ ಅವರು. ಸೊ ಈ ರೀತಿ ಇದೆ. ಈಗ ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಕ್ಲೀನ್ ಮಾಡಿದ ನಂತರ ಹೇಗೆ ಕಾಣಿಸ್ತದೆ ಅಂತ ನೋಡೋಣ. ಸ್ವಲ್ಪ ಕ್ಲೀನ್ ಮಾಡ್ತೇನೆ ಎಲ್ಲವನ್ನು, ಆಮೇಲೆ ನೋಡುವ ಯಾವ ರೀತಿ ಕಾಣ್ತದೆ ಅಂತೇಳಿ. ತುಂಬ ದಿನ ಆಯಿತು ನಾನು ಈ ಕಡೆ ಬರದೆ, ತುಂಬ ದಿನ ಆದರೆ ತುಂಬ ದಿನ ಆಯಿತು. ಸೊ ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದಾನೆ. ಪಿಪ್ಪು ಕೂಡ ಹಾಗೆ ಮರಿ ಹಾಕಿದೆ ಪಿಪ್ಪು. ಈಗ ಮರಿಗಳನ್ನೆಲ್ಲ ತೋರಿಸೋದಿಲ್ಲ ನಾನು, ಸಣ್ಣ ಸಣ್ಣ ಮರಿಗಳು. ಸೊ ಇಲ್ಲಿ ಇದ್ದಾಳೆ ನೋಡಿ, ತುಂಬ ಸಪೂರಾಗಿದ್ದಾಳೆ. ಯಾಕಂದರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲದೆ ಆಯಿತು, ಹಾಗೆ ಅವಳಿಗೆ ಮದ್ದಿಗೆಲ್ಲ ಕೊಂಡೋಗಿ ಮದ್ದೆಲ್ಲ ಮಾಡಿ ಆಯಿತು, ಇಂಜೆಕ್ಷನ್ ಎಲ್ಲ ಕೊಟ್ಟು ಅವರು ಬಂದಿದ್ದರು, ಡಾಕ್ಟ್ರ್ ಮನೆಗೆ ಬಂದಿದ್ದರು. ಸೊ ಅವರೆಲ್ಲ ಬಂದು ಡಾಕ್ಟ್ರು ಬಂದು ಅವಳನ್ನು ಸ್ವಲ್ಪ ಕ್ಲಿಯರ್ ಮಾಡಿದರು. ಪಿಪ್ಪ ಇತ್ತೆಂಚೋಲ್ಲ ಬೇನೆಜ್ಜಾತ ಬೇನಂಡ ಓಲ್ ಬೇನುಂಡು ಬೇನಂಡ ಬೀಲ. ಒಳ್ಳೆ ಬಾಲದ ಹತ್ತಿರ ಅವಳಿಗೆ ಸ್ವಲ್ಪ ನೋವಿದೆ. ಸೊ ಈಗ ಅಷ್ಟು ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಸ್ಪ್ರೇ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದು ನಿಮಿಷ ತೋರಿಸ್ತೇನೆ. ಸೊ ನೋಡಿ, ಈ ಸ್ಪ್ರೇನ ಡಾಕ್ಟ್ರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವರು ಬರ್ತಾರೆ ಡೈಲಿ, ಇವರು ಬಂದು ಕಾಟನ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಸೊ ಇವರು ಬಂದು ಅದಕ್ಕೆ ಮದ್ದೆಲ್ಲ ಹಚ್ಚಿ ಹೋಗ್ತಾರೆ. ಅಲ್ಲಿ ಬರಲಿಕ್ಕೆ ಅವಳು ಕೇಳೋದಿಲ್ಲ, ತೊಂದರೆ ಇಲ್ಲ, ಅವಳು ಇಲ್ಲಿ ಇದ್ದರೂ ನನಗೇನು ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ನನಗೆ ನೋಡಲಿಕ್ಕೆ ಒಬ್ಬರು ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ದಾನೆ. ಇವಳು ಚೆನ್ನಾಗಿ ನೋಡ್ಕೊಡ್ತಾಳೆ ಮನೇನ. ಸೊ ಯಾರನ್ನು ಬರಲಿಕ್ಕೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಸೊ ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ. ನನಗೆ ಸ್ವಲ್ಪ ಕೆಲಸ ಇದೆ, ಲಿಟಲ್ ಬಿಟ್ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಸಿಗ್ತೇನೆ. ಇಲ್ಲಿ ನೋಡಿ ತುಂಬ ಕಸ ಎಲ್ಲ ಬಿದ್ದಿದೆ ನೋಡಿ, ತುಂಬ ಕಸ ಇದೆ. ಸೊ ಒಮ್ಮೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಸಣ್ಣ ವೀಡಿಯೋ ಮಾಡಬೇಕಂತೆ ಗೋಳಿ, ಇವರು ಕಾಣೋದೇ ಇಲ್ಲ, ಕಾಲು ಮಾತ್ರ ಕಾಣ್ತದೆ. ಏ ಹಾಂ ಹಾಂ जय माहेशमती कांश है ये जिसे कहते अम्मा बली. ಇಷ್ಟು ಬಟ್ಟೆ, ಇಷ್ಟು ಬಟ್ಟ, ಇಷ್ಟು ಬಟ್ಟ, ಇಷ್ಟು ಬಟ್ಟೆಯನ್ನು ಇವಳು ನಾನು ಮಡಿಚುವುದಿಲ್ಲ, ಇವರೇ ಮಡಿಚ್ತಾರೆ. ಯಾಕೆ ಅಂತ ಹೇಳಿ, ಯಾಕೆ ಹಾಗೆ ಒಳಗೆ ಹೋಗಿದ್ದದ್ದು ನಾನು, ಹಾಕಿದ್ದು ನಾನು, ತೆಗ್ದದ್ದು ನಾನು, ಮಡಚುದು ನೀನು. ಅಲ್ಲಿಗೆ ಸರಿ ಆಗ್ತದೆ ಇಲ್ಲ, ಅದು ರಾಂಗ್ ಆಗ್ತದೆ. ರಾಂಗ್ ಆಗ್ತದೆ, ಹೇಗೆ ಆಗ್ಬಹುದು. ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನೆಯಲ್ಲಿ ಕೂಡ ಹೀಗೆ ಬಟ್ಟೆ ಇರಬಹುದು ಅಲ್ವಾ? ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ, ಬಟ್ಟೆ ಇರ್ತದೆ, ಎಲ್ಲರೂ ಹಾಕ್ತಾರಲ್ಲ, ಹಾಗೆ ಬಟ್ಟೆ ಇರ್ಬೇಕು. ಎಲ್ಲರೂ
ಲೈಕ್ ಮತ್ತು ಶೇರ್ ಮಾಡಿ ಆಯಿತಾ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.